ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಈ ವಿಡಿಯೋದಲ್ಲಿ ನಾನು ಏರ್ಟೆಲ್ ಮತ್ತು ಜಿಯೋ ಸೆಟಾಪ್ ಬಾಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇಂಟರ್ನೆಟ್ ಕನೆಕ್ಷನ್ನ OTT ಆ್ಯಪ್ಸು ಮತ್ತು ಟಿವಿಗೂ ಯೂಸ್ ಮಾಡೋಕ್ಕೆ ತೊಗೊತಾ ಇದ್ದೀರಾ ಅಂದರೆ ಜಿಯೋ ಮತ್ತು ಏರ್ಟೆಲ್ ಸೆಟಾಪ್ ಬಾಕ್ಸಿಂದು ಡಿಫ್ರೆನ್ಸ್ ಏನಿರುತ್ತೆ, ಅದರ OTT ಆ್ಯಪ್ಸು, ಲೈವ್ ಟಿವಿ ಚಾನಲ್ಸು ಎಲ್ಲ ಫೀಚರ್ಸ್ ಬಗ್ಗೆನೂ ಫುಲ್ ಕಂಪ್ಯಾರಿಸನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಎರಡು ಸೆಟಾಪ್ ಬಾಕ್ಸ್ನ ತುಂಬಾ ಲಾಂಗ್ ಟರ್ಮ್ ಯೂಸ್ ಮಾಡಾದ್ಮೇಲೆ ಈ ವಿಡಿಯೋನ ಮಾಡ್ತಾ ಇರೋದು. ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ನೋಡಿ, ಈ ಥರ ಟಿವಿ ಸೆಟಾಪ್ ಬಾಕ್ಸ್ನ ಜಿಯೋ ಮತ್ತು ಏರ್ಟೆಲ್ ಫೈಬರ್ ಮತ್ತು ಏರ್ ಫೈಬರ್ ಎರಡೂ ಕನೆಕ್ಷನ್ಗೂ ಕೊಡ್ತಾ ಇದ್ದಾರೆ. ನೀವು ಯಾವ ಕನೆಕ್ಷನ್ನ ತೊಗೊಂಡ್ರು ಈ ಥರ ಸೆಟಾಪ್ ಬಾಕ್ಸ್ ಸಿಗುತ್ತೆ. ಮೊದಲು ಏರ್ಟೆಲಲ್ಲಿ DTH ಸೆಟಾಪ್ ಬಾಕ್ಸ್ನ ಕೊಡೋರು, ಸ್ಯಾಟಲೈಟಿಂದ ವರ್ಕ್ ಆಗೋದು ಟಿವಿ ಚಾನಲ್ಸ್ ಎಲ್ಲನೂ. ಈಗ ಅವರು IPTV ಸೆಟಾಪ್ ಬಾಕ್ಸ್ನ ಕೊಡ್ತಾ ಇದ್ದಾರೆ. ಎರಡೂ ಇಂಟರ್ನೆಟಿಂದ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಟಿವಿಲಿ HDMI ಪೋರ್ಟ್ ಇದ್ರೆ ಸಾಕು, ಈಸಿಯಾಗಿ ಸೆಟಾಪ್ ಬಾಕ್ಸ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಈಗ ಇದರ ಹಾರ್ಡ್ವೇರ್ ಸ್ಪೆಸಿಫಿಕೇಶನ್ಗೆ ಬಂದರೆ ಎರಡೂ ಸೆಟಾಪ್ ಬಾಕ್ಸಲ್ಲಿ ಸಿಮಿಲರ್ ಪ್ರೊಸೆಸರ್ ಬರ್ತಾ ಇದೆ. AMLogic ಇಂದ 2GB RAM ಬರ್ತಾ ಇದೆ. ಈ ಥರ ಸೆಟಾಪ್ ಬಾಕ್ಸಿಂದ ಸ್ಪೆಸಿಫಿಕೇಶನ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ, ಯಾಕಂದರೆ ಎರಡೂ ಸೆಟಾಪ್ ಬಾಕ್ಸಲ್ಲಿ ಈಸಿಯಾಗಿ 4K ವಿಡಿಯೋಸ್ನೆಲ್ಲ ನೀವು ಪ್ಲೇ ಮಾಡ್ಕೊಬೋದು. ಡಾಲ್ಬಿ ಅಟ್ಮೋಸ್ ಆಡಿಯೋ ಬರುತ್ತೆ, ವೈಫೈ ಬರುತ್ತೆ, ಇನ್ಬಿಲ್ಟ್ 5 GHz ಬರುತ್ತೆ. ಸೊ ನಿಮಗೆ ಎಲ್ಲ ಥರ ಫೀಚರ್ಸು ವರ್ಕ್ ಆಗುತ್ತೆ. OS ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಿಯೋ ಸೆಟಾಪ್ ಬಾಕ್ಸಲ್ಲಿ ಜಿಯೋ OS ಕೊಡ್ತಾ ಇದ್ದಾರೆ. ಇದನ್ನು ಆಂಡ್ರಾಯ್ಡ್ ಬೇಸ್ಡ್ OS ಏನೇ. ಇದ್ರ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮೂತಾಗೂ ವರ್ಕ್ ಆಗುತ್ತೆ. ಬಟ್ ನೀವು ಥರ್ಡ್ ಪಾರ್ಟಿ ಆ್ಯಪ್ಸ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊತೀರಾ ಅಂದರೆ ಆಂಡ್ರಾಯ್ಡ್ ಬೇಸ್ಡ್ ಸೆಟಾಪ್ ಬಾಕ್ಸ್ ಎಲ್ಲ ನೀವು ಬೇರೆ ಆ್ಯಪ್ಸ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊತೀರಾ ಅಂದರೆ ತುಂಬಾ ಲಿಮಿಟೆಡ್ ಆಗಿದೆ. ಪ್ಲೇ ಸ್ಟೋರ್ ಕೊಟ್ಟಿಲ್ಲ, ನೀವು ಜಿಯೋ ಸ್ಟೋರಿಂದನೇ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಅದೇ ಏರ್ಟೆಲ್ ಸೆಟಾಪ್ ಬಾಕ್ಸ್ ಕಂಪೇರ್ ಮಾಡಿದ್ರೆ ಏರ್ಟೆಲ್ ಸೆಟಾಪ್ ಬಾಕ್ಸಲ್ಲಿ ಪ್ಲೇ ಸ್ಟೋರ್ ಬರುತ್ತೆ. ಈಸಿಯಾಗಿ ನಿಮಗೆ ಬೇಕಾಗಿರೋ ಆ್ಯಪ್ಸ್ನೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಇದರಲ್ಲಿ ಗೂಗಲ್ TV OS ಬರುತ್ತೆ, ಇದನ್ನು ಆಂಡ್ರಾಯ್ಡ್ ಬೇಸ್ಡೇ. ಬಟ್ ನೀವು ಇದನ್ನು ಜಿಯೋ ಸೆಟಾಪ್ ಬಾಕ್ಸ್ ಕಂಪೇರ್ ಮಾಡಿದ್ರೆ ಏರ್ಟೆಲ್ ಸೆಟಾಪ್ ಬಾಕ್ಸಲ್ಲಿ ನನಗೆ ಅನಿಸ್ದಂಗೆ ಯೂಸೇಜ್ ಎಲ್ಲ ತುಂಬಾ ಈಸಿಯಾಗಿದೆ. ಆ್ಯಂಡ್ ಇದ್ರ ಯೂಸರ್ ಇಂಟರ್ಫೇಸ್ ಎಲ್ಲನೂ ಜಿಯೋ ಸೆಟಾಪ್ ಬಾಕ್ಸ್ಗಿಂತ ಸ್ಮೂತಾಗಿದೆ, ಸ್ಮೂತಾಗಿ ವರ್ಕ್ ಆಗುತ್ತೆ ಏರ್ಟೆಲ್ ಸೆಟಾಪ್ ಬಾಕ್ಸ್ ಬಂದು. ಆ್ಯಂಡ್ ಇದ್ರ ಕ್ವಾಲಿಟಿನೂ ಜಿಯೋ ಸೆಟಾಪ್ ಬಾಕ್ಸ್ ಕಂಪೇರ್ ಮಾಡಿದ್ರೆ ಇದ್ರ ಕ್ವಾಲಿಟಿನೂ ಚೆನ್ನಾಗಿದೆ. ಸೆಟಾಪ್ ಬಾಕ್ಸಿಂದೆಲ್ಲನೂ ಸೆಟಾಪ್ ಬಾಕ್ಸಿಂದ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದೇನು ಮ್ಯಾಟರ್ ಆಗಲ್ಲ. ರಿಮೋಟ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಸ್ವಲ್ಪ ಏರ್ಟೆಲ್ ಸೆಟಾಪ್ ಬಾಕ್ಸಿಂದು ರಿಮೋಟ್ ಕ್ವಾಲಿಟಿ ಇಷ್ಟ ಆಯಿತು. ನೀವು ಎರಡು ಸೆಟಾಪ್ ಬಾಕ್ಸ್ನ ಯೂಸ್ ಮಾಡಿದರೆ ನಿಮಗೆ ಯಾವ ಸೆಟಾಪ್ ಬಾಕ್ಸಿಂದು ರಿಮೋಟ್ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಈಗ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇದ್ರ OTT ಆ್ಯಪ್ಸು ಮತ್ತು ಲೈವ್ ಟಿವಿ ಚಾನಲ್ಸ್ಗೆಲ್ಲನೂ ಬಂದರೆ ಇವೆರಡರಲ್ಲೂ ಪ್ಲಾನ್ಸ್ ಬಂದು ಬೇಸಿಕ್ ಪ್ಲಾನ್ ಬಂದು 599 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 599 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ ಇಂಟರ್ನೆಟ್, OTT ಆ್ಯಪ್ಸು, ಲೈವ್ ಟಿವಿ ಚಾನಲ್ಸ್ ಎಲ್ಲನೂ ಬರುತ್ತೆ. ನೋಡಿ, ಜಿಯೋದಲ್ಲಿ ಯಾವ್ಯಾವ OTT ಆ್ಯಪ್ಸ್ ಬರುತ್ತೆ ಅಂದರೆ ಜಿಯೋ ಹಾಟ್ಸ್ಟಾರು, ಸೋನಿ ಲಿವ್, ZEE5, ಸನ್ ನೆಕ್ಸ್ಟ್, ಡಿಸ್ಕವರಿ ಈ ಥರ OTT ಆ್ಯಪ್ಸ್ ಎಲ್ಲನೂ ಕೊಡ್ತಿದ್ದಾರೆ. ಯಾವ್ಯಾವ ಮೈನ್ OTT ಆ್ಯಪ್ಸ್ ಎಲ್ಲ ಬರುತ್ತಲ್ಲ, ಎಲ್ಲ OTT ಆ್ಯಪ್ಸೂ ಇದೆ. ಆ್ಯಂಡ್ ಏರ್ಟೆಲ್ ಏರ್ ಫೈಬರ್ ಮತ್ತು ಫೈಬರಲ್ಲೂ ಸಿಮಿಲರ್ OTT ಆ್ಯಪ್ಸ್ ಇದೆ. ಜಿಯೋ ಹಾಟ್ಸ್ಟಾರ್ ಇರ್ಬೋದು, ಸೋನಿ ಲಿವ್, ZEE5 ಮತ್ತೆ ನಿಮಗೆ ಅಡಿಷನಲ್ OTT ಆ್ಯಪ್ಸು ಸಿಗ್ತಾ ಇದೆ. ನಮ್ಮ ಫ್ಲೆಕ್ಸ್ ಇರ್ಬೋದು, ಡಾಕ್ಯುಬೆ, ಎಲ್ಲ OTT ಆ್ಯಪ್ಸ್ ಇಂದು ಕಂಟೆಂಟು ಏರ್ಟೆಲ್ ಎಕ್ಸ್ಟ್ರೀಮ್ ಆ್ಯಪಲ್ಲೇ ಬಂದ್ಬಿಡುತ್ತೆ. ಜಿಯೋ ಹಾಟ್ಸ್ಟಾರ್ ಮಾತ್ರ ಸಪ್ರೇಟ್ ಬರುತ್ತೆ. ಆ್ಯಂಡ್ ಅಡಿಷನಲ್ ನಿಮಗೆ ಆ್ಯಪ್ಸ್ ಎಲ್ಲ ಬೇಕು ಅಂದರೆ ಲೈಕ್ ನೆಟ್ಫ್ಲಿಕ್ಸು, ಯೂಟ್ಯೂಬ್, ಅಮೆಝಾನ್ ಪ್ರೈಮ್, ಲೈಟ್ ಎಲ್ಲ ಬೇಕು ಅಂದರೆ ಜಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಪ್ರೀಮಿಯಮು ಸಿಗುತ್ತೆ. ಸೊ ನೀವು ಅಡಿಷನಲ್ 300 ರೂಪೀಸ್ ಕೊಡಬೇಕಾಗುತ್ತೆ. ಬೇಸಿಕ್ ಪ್ಲಾನ್ಗಿಂತ ಅಡಿಷನಲ್ 300 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಅವ್ರು ನೀವು ಹೈ ಸ್ಪೀಡ್ ಪ್ಲಾನ್ನ ತೊಗೊತೀರಾ ಅಂದರೆ ಫೈಬರಲ್ಲಿ 150 Mbps ಇರ್ಬೋದು, 300 Mbps ಎಲ್ಲ ತೊಗೊತೀರಾ ಅಂದರೆ ಎಲ್ಲ ಆ್ಯಪ್ಸು ಫ್ರೀಯಾಗಿ ಬಂದ್ಬಿಡುತ್ತೆ. ಎರಡೂ ಸೆಟಾಪ್ ಬಾಕ್ಸು 4K ಕಂಟೆಂಟ್ನ ಸಪೋರ್ಟ್ ಮಾಡುತ್ತೆ ಅಂದ್ರೂ ಈ ಎಲ್ಲ OTT ಆ್ಯಪ್ಸು ಇಂಟರ್ನೆಟ್ ಜೊತೆ ಫ್ರೀಯಾಗಿ ಬರೋದ್ರಿಂದ ಜಿಯೋ ಹಾಟ್ಸ್ಟಾರು ಮತ್ತು ಯೂಟ್ಯೂಬ್ ಪ್ರೀಮಿಯಮ್ನ ಬಿಟ್ಟು ಎಲ್ಲ OTT ಆ್ಯಪ್ಸು ವಿಡಿಯೋ ಕ್ವಾಲಿಟಿ ಬಂದು 1080pಗೆ ಲಾಕ್ ಆಗಿರುತ್ತೆ. ನೆಟ್ಫ್ಲಿಕ್ಸ್ ಬೇಸಿಕ್ ಅಂತೂ 720p ಪ್ಲೇ ಆಗುತ್ತೆ. ನಿಮಗೆ 4K ಕಂಟೆಂಟೇ ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಸನ್ ನೆಕ್ಸ್ಟಲ್ಲಿ ನೀವು 4K ನೋಡ್ತೀರಾ ಅಂದರೆ ನೀವು ಸನ್ ನೆಕ್ಸ್ಟಿಗೆ ಹೋಗಿ ಅದ್ರ 4K ಪ್ಲಾನ್ನೇ ತೊಗೊಬೇಕಾಗುತ್ತೆ. ZEE5 ನೋಡ್ತೀರಾ ಅಂದರೆ ZEE5 4K ಪ್ಲಾನ್ನೇ ತೊಗೊಬೇಕಾಗತ್ತೆ. ಎರಡೂ ಸೆಟಾಪ್ ಬಾಕ್ಸಿಂದು 4K ಅಪ್ಸ್ಕೇಲಿಂಗು ತುಂಬಾ ಚೆನ್ನಾಗಿದೆ. 1080p ಪ್ಲೇ ಮಾಡಿದ್ರು 4K ಥರನೇ ಬರುತ್ತೆ. ಬಟ್ ನೀವು ಯೂಟ್ಯೂಬ್ ವಿಡಿಯೋಸ್ ಎಲ್ಲ 4K ಪ್ಲೇ ಆಗುತ್ತೆ, ಅದನ್ನು ಎಂಜಾಯ್ ಮಾಡ್ಕೊಬೋದು. ಈಗ ಲೈವ್ ಟಿವಿ ಚಾನಲ್ಸ್ಗೆ ಬಂದರೆ ಎರಡು ಸೆಟಾಪ್ ಬಾಕ್ಸು IPTV ಸೆಟಾಪ್ ಬಾಕ್ಸ್ ಆಗಿರೋದ್ರಿಂದ ನೀವು ಲೈವ್ ಟಿವಿ ಚಾನಲ್ಸ್ ಎಲ್ಲ ನೋಡ್ತೀರಾ ಅಂದರೆ ಇಂಟರ್ನೆಟಿಂದ ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಈಗ ಜಿಯೋ ಸೆಟಾಪ್ ಬಾಕ್ಸ್ಗೆ ಬಂದರೆ ಜಿಯೋ ಸೆಟಾಪ್ ಬಾಕ್ಸಲ್ಲಿ ಆಲ್ಮೋಸ್ಟ್ 800 ಚಾನಲ್ಸ್ ಬರುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಎಜುಕೇಷನ್ ಚಾನಲ್ಸ್ ಎಲ್ಲ ಇರುತ್ತೆ. ಒಂದು 400 to 450 ಲೈವ್ ಚಾನಲ್ಸ್ ಬರುತ್ತೆ ಅಂತ ಹೇಳ್ಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ಸು ಇರಲ್ಲ. ತುಂಬಾ ಒಳ್ಳೆ ಕ್ವಾಲಿಟಿ ಬರುತ್ತೆ ಜಿಯೋ ಸೆಟಾಪ್ ಬಾಕ್ಸಲ್ಲಿ. ಆ್ಯಂಡ್ ನೀವು ಏರ್ಟೆಲ್ಗೆ ಬಂದರೆ ಏರ್ಟೆಲ್ಲೂ ಒಳ್ಳೆ ಕ್ವಾಲಿಟಿ ಬರುತ್ತೆ ಟಿವಿ ಚಾನಲ್ಸ್ ಎಲ್ಲನೂ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದರೆ ನೀವು ಕನೆಕ್ಷನ್ ಬೇಕಾದ್ರೆ ನಿಮಗೆ 350 ರೂಪೀಸ್ ಅಷ್ಟು ಪ್ಯಾಕ್ನ ಕೊಟ್ಬಿಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಕನ್ನಡ ಪ್ಯಾಕು, ತೆಲುಗು ಪ್ಯಾಕು, ಮಲಯಾಳಂ ಈ ಥರ ಪ್ಯಾಕ್ನ ಕೊಟ್ಬಿಡ್ತಾರೆ. ನೀವು ಒಂದು ಪ್ಯಾಕ್ನ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಒಂದು ಪ್ಯಾಕ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಬೇರೆ ಪ್ಯಾಕಲ್ಲಿರೋ ಚಾನಲ್ ಎಲ್ಲ ನೋಡಬೇಕು ಅಂದರೆ ಅದಕ್ಕೆ ನೀವು ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ಸೊ ಇದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಬಟ್ ಜಿಯೋದಲ್ಲಿ ನಿಮಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ನೀವು ಎಲ್ಲ ಚಾನಲ್ಸ್ನೂ ಬೇಕಾದರೆ ನೋಡ್ಕೊಬೋದು.
ಸೊ ನೀವು OTT ಆ್ಯಪ್ಸ್ನ ತುಂಬಾ ಯೂಸ್ ಮಾಡ್ತೀರಾ, ನಿಮಗೆ ಸೆಟಾಪ್ ಬಾಕ್ಸಲ್ಲಿ ಪ್ಲೇಸ್ಟೋರ್ ಫೀಚರ್ಸ್ ಎಲ್ಲ ಇರಬೇಕು ಅಂದರೆ ನಾನು ಏರ್ಟೆಲ್ ಸೆಟಾಪ್ ಬಾಕ್ಸ್ನ ರೆಕಮೆಂಡ್ ಮಾಡ್ತೀನಿ. ಅವ್ರು ನೀವು ಲೈವ್ ಟಿವಿ ಚಾನಲ್ಸ್ನೇ ತುಂಬಾ ನೋಡ್ತೀರಾ ಅಂದರೆ ನಾನು ಜಿಯೋ ಸೆಟಾಪ್ ಬಾಕ್ಸ್ನ ರೆಕಮೆಂಡ್ ಮಾಡ್ತೀನಿ. ಎರಡೂ ಸೆಟಾಪ್ ಬಾಕ್ಸು ಫೈಬರ್ ನೆಟ್ವರ್ಕಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅವ್ರು ನೀವು ಏರ್ ಫೈಬರ್ ಕನೆಕ್ಷನ್ನ ತಗೊಂತೀರಾ ಅಂದರೆ ಅದನ್ನು ಯಾವ ರೀತಿ ಚೆಕ್ ಮಾಡಿ ತೊಗೊಳ್ಳೋದಂತ ನಮ್ಮ ಹಳೆ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊಂತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.